ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್. ರಿಪಬ್ಲಿಕ್ ಕನ್ನಡದಲ್ಲಿ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕೈಯನ್ನ ತೊರೆದು ಕಾಂಗ್ರೆಸ್ ಅನ್ನ ಬಿಟ್ಟು ಆದ ನಂತರ ಫಸ್ಟ್ ಇಂಟರ್ವ್ಯೂ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ. ಮೊದಲು ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ನಾವೇ ಕಟ್ಟಿದ ಮನೆಗೆ ವಾಪಸ್ ಬಂದಿದ್ದೇನೆ, ಯಾವುದೇ ರೀತಿ ಷರತ್ತನ್ನು ವಿಧಿಸದೆ ನಾನು ವಾಪಸ್ ಬಂದಿದ್ದೇನೆ. ಸ್ಥಾನಮಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ಉದ್ದೇಶ ಮಾತ್ರ ನಮ್ಮದು. ಲೋಕಸಭೆ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು, ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು, ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ರವಾನಿಸಿ ಬೆಂಗಳೂರಿಗೆ ಬಂದು ಫಸ್ಟ್ ಮಾತಾಡಿದ್ದು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತ್ರ. ನಾವೇ ಜನವರಿ 22ನೇ ತಾರೀಕು, ಜನವರಿ 12ನೇ ತಾರೀಕು ಹೇಳಿದ್ವಿ ವಾಪಸ್ ಬರ್ತಾರೆ ಜಗದೀಶ್ ಶೆಟ್ಟರ್ ಅಂತೇಳಿ. ನಿನ್ನೆ ಕೂಡ ಫಸ್ಟ್ ಸುದ್ದಿ ಬ್ರೇಕ್ ಮಾಡಿದ್ನ ನಾವೇ. ನಮ್ಮ ಜೊತೆನೆ ಜಗದೀಶ್ ಶೆಟ್ಟರ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಕಟ್ಟಿದಂಥ ಮನೆ ಇದು, ಮತ್ತೆ ಮನೆಗೆ ವಾಪಸ್ ಬಂದಿದ್ದರಿಂದ ಭಾಳ ಸಂತೋಷ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ಗ್ರಾಸ್ರೂಟ್ ಲೆವೆಲ್ ಕಾರ್ಯಕರ್ತರು, ಡಿಸ್ಟಿಕ್ನಲ್ಲಿನಂಥ ಲೀಡರ್ಸು ನಿನ್ನೆಯಿಂದಲೇ ದೊಡ್ಡ ಪ್ರಮಾಣದ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿ ಎಲ್ಲರೂ ನಂಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೀವು ಮತ್ತೆ ಮನೆಗೆ ವಾಪಸ್ ಬಂದಿದ್ದು ಭಾಳ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ನಿನ್ನೆ ರಾಷ್ಟ್ರೀಯ ವರಿಷ್ಠರಾದಂಥ ಅಮಿತ್ ಶಾ ಅವರು, ನಡ್ಡಾಜಿ ಅವರಿಗೆ ನಾನು ಭೇಟಿಯಾದಾಗ ನಾನು ಯಾವುದೇ ರೀತಿ ಷರತ್ತುಗಳನ್ನು ಇಟ್ಟಿಲ್ಲ, ಮತ್ತು ಯಾವುದೇ ರೀತಿ ಕಂಡೀಷನ್ಸು ಇಂಥದ್ದಾಗಬೇಕು ಅನ್ನುವಂಥದ್ದು ನಾನು ಹೇಳಿಲ್ಲ. ಅನ್ಕಂಡೀಷನಲ್ಲಾಗಿ ಭಾರತೀಯ ಜನತಾ ಪಾರ್ಟಿ ಪುನಃ ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಹೀಗಾಗಿ ಯಾವ ಸ್ಥಾನಮಾನ ಕೊಡ್ತಾರೆ ಮತ್ತೊಂದು ರಾಷ್ಟ್ರದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಹಿಂದೇನು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿತ್ತು, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ, ಮತ್ತು ನಿಮಗೇನು ಗೌರವ ಸಿಗಬೇಕು ಆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಯಾವುದೇ ರೀತಿಯಂಥ ಕಂಡೀಷನ್ಸು ನಾನು ಅವ್ರ ಮೇಲೆ ಹೇರಿಲ್ಲ. ಅದು ಏನು ಅವ್ರು ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರ ನಾನು ನಡ್ಕೊತೀನಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ಬೇಕು, ಅದಕ್ಕೆ ನೀವೆಲ್ಲ ಕೆಲಸ ಮಾಡಿ ಸ್ಟ್ರೆಂಥನ್ ಮಾಡಿ ಪಾರ್ಟಿ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ರಾತ್ರಿ ಬೆಳಗಾಗೋದ್ರಷ್ಟರಲ್ಲಿ ಬಿಜೆಪಿಗೆ ಸೇರಿದ್ದು ಆಯಿತು, ಬಿಜೆಪಿಯ ಶಾಲನ್ನು ಹೊದ್ದಿದ್ದು ಆಯಿತು, ರಾಜೀನಾಮೆ ಕೊಟ್ಟಿದ್ದು ಆಯಿತು ಕಾಂಗ್ರೆಸ್ಗೆ. ಇದೆಲ್ಲದರಿಂದ ಕೈಪಡೆ ಅಂತೂ ನಿಗಿ ಕೆಂಡವಾಗಿದೆ. ಶೆಟ್ಟರ್ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷಕ್ಕೆ ನಿಷ್ಠಾವಂತರು ಮಾತ್ರ ಬರಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಶೆಟ್ಟರ್ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಶೆಟ್ಟರ್ ಪಕ್ಷ ಬಿಟ್ಟಿದ್ದು ಸಂತೋಷ ಅಂತೇಳಿ ಸಂತೋಷ್ ಲಾಡ್ ಕೂಡ ಲೇವಡಿ ಮಾಡಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ತಿದ್ದಂತೆ ಪಟಾಕಿ ಸಿಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು, ಸಂಭ್ರಮಿಸಿದ್ದಾರೆ. ಶೆಟ್ಟರ್ ಕಾಂಗ್ರೆಸ್ಗೆ ನಿಷ್ಠರಾಗಿರಲಿಲ್ಲ, ಶೆಟ್ಟರ್ ಹೋಗಿದ್ದು ಒಳ್ಳೇದಾಯ್ತು, ಯಾವುದೇ ಸಮಸ್ಯೆ ಆಗೋದಿಲ್ಲ ನಮಗೆ ಅಂತೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ನಿಗಿ ಕೆಂಡಾಗಿದ್ದಾರೆ ಶೆಟ್ಟರ್ ಮೇಲೆ. ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನು ನೋಡ್ತೇವೆ, ತತ್ವ ಸಿದ್ಧಾಂತ ನೋಡ್ಬೇಕು. ಯಾಕಂದ್ರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಂದ್ರು ಸರ್, ಬಂದು ಕೂಡ ದೇಶದ ಹಿತಕ್ಕಾಗಿ ನಾವು ಹೋಗ್ತಾ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಸರ್. ಹಾಗೆ ಬಂದ ಆಗೋದ್ರಲ್ಲ ಕಾಂಗ್ರೆಸ್ಗೆ ಅಂತ ನೋಡಿ, ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ ಶಿವಕುಮಾರ್ ಹೇಳ್ತಾರೆ, ಬಿಕಾಸ್ ಇದು ಲೋಕಲ್ ಇಶ್ಯೂ. ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು MSc ಮಾಡಿಕೊಂಡಿದ್ದು, ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ, ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು, ನೀತಿ ಮೇಲೆ ರಾಜಕಾರಣ ಮಾಡೋರು. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು, ಇಲ್ಲ ನಮ್ಗೆ ಮುಜುಗರ ಆಗ್ತಿತ್ತು, ನಮ್ಮ ಮೈನಾರಿಟೀಸು ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾವು ಯಾವ ಕಾರಣಕ್ಕೂ ಹೋಗ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ. ಜನ ಬರೋರಿದ್ದಾರೆ, ಅಷ್ಟು ಮಾತ್ರ ನೀವು ಗುರುತು. ಇನ್ನು ಉಳಿದು ಅವ್ರಿಗೆ ಕೇಳಿ ಇರ್ಬೋದು. ಬಿಜೆಪಿ ಅವ್ರು ಎಲ್ಲರಿಗೆ ಅಪ್ರೋಚ್ ಆಗ್ತಕ್ಕಂಥ ಅವ್ರ ಹತ್ರ ಇದೆ. ಯಾಕಂದ್ರೆ ಇದು ಅಪ್ರೋಚ್ ಮಾಡೋದು ಬಿಟ್ರೆ ಇನ್ನೇನಿಲ್ಲ ಅವ್ರ ಹತ್ರ. ಯಾಕಂದ್ರೆ ಇರ್ತಕ್ಕಂಥದ್ದು ಎಲ್ಲ ಬೇರೆ ಪಕ್ಷದ ಲೀಡರ್ಗಳು ತಗೊಂಡೆ ಅವ್ರು ಈ ಪಾರ್ಟಿ ನಡೆಸ್ತಿರೋದು ಅಲ್ಲ. ನಮ್ಮ ಪಕ್ಷ ವತಿಯಿಂದ ಅದು ಯಾರು ಏನು ಮಾತನಾಡಬೇಕು ಸೂಕ್ತ ಸಮಯದಲ್ಲಿ ಮಾತನಾಡ್ತಾರೆ. ಸೊ ಅದು ನಾನು ಬಹಿರಂಗವಾಗಿ ಹಿಂಗೆ ಹೇಳೋಕ್ಕಾಗೋದಿಲ್ಲ. ನಾವು ಹೇಳಿದ್ವಲ್ಲ, ಮೊನ್ನೆಯಿಂದನೂ ಹೇಳ್ತಾ ಇದೀವಿ, ನನ್ನ ಹತ್ರ ಯಾರು ನೇರವಾಗಿ ಸಂಪರ್ಕದಲ್ಲಿ ಇಲ್ಲ. ನಿಮ್ಮ ಊಹಾಪೋಹ ಸುದ್ದಿಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಈ ಥರ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಈಗ
ಕಾಲ ಸಮಯಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ರಾಜಕಾರಣ ಇದೆ, ಜನರ ಅಭಿಪ್ರಾಯ ಕೂಡ ಇದೆ. ವೇಟ್ ಮಾಡಿ ನೋಡ್ಬೇಕು. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದಿದ್ದಾಯಿತು. ಈಗ ಕಾಂಗ್ರೆಸ್ನಲ್ಲಿ ನಿಗಿ ಕೆಂಡಾಗಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ವಿಜಯ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ ವಿಜಯ್? ರಂಜಿತ್, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಗರ್ರ ಆಪ್ಸಿ ಆದ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ನಿರೀಕ್ಷೆ ಮಾಡಿರಲಿಲ್ಲ, ಅನಿರೀಕ್ಷಿತವಾಗಿ ಅಂದರೆ ಒಂದು ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಲ್ಲಿ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ, ಬಿಜೆಪಿಗೆ ಹೋಗ್ತಾರೆ ಅನ್ನೋಂಥ ಸುದ್ದಿ ಇತ್ತು, ಆ ಸಂಬಂಧಪಟ್ಟದ್ದು ಕೂಡ ಚರ್ಚೆ ಇತ್ತು. ಆದರೆ ಈಗ ಇಷ್ಟು ಬೇಗ ಬಿಜೆಪಿಗೆ ಹೋಗ್ತಾರೆ ಅನ್ನೋಂಥದ್ದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿರುವಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಆಗಿರುವಂಥದ್ದು. ಅಂದರೆ ಒಂದು ಇಲ್ಲಿ ರಂಜಿತ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋದ ತಕ್ಷಣ ಮಹತ್ತರ ಬದಲಾವಣೆ ಅಥವಾ ಚುನಾವಣೆ ಮೇಲೆ ಏನು ಬೇರೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ಗೆ ನಷ್ಟ ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ಒಂದು ಸಂದೇಶ ಹೋಗುವಂಥದ್ದು. ಅಂದರೆ ಮಾಜಿ ಸಿಎಂ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ತೆಗೆದುಕೊಂಡಿದ್ರು, ಅಂದರೆ ಪಕ್ಷಕ್ಕೆ ಬರಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿತ್ತು. ಅಂದರೆ ಅಂಥ ದೊಡ್ಡ ನಾಯಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರಂತ. ಈಗ ಕಾಂಗ್ರೆಸ್ ತೊರೆದ ಹೋದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಸಂದೇಶ ಹೋಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಕಂಫರ್ಟಬಲ್ ಇಲ್ಲ ಅನ್ನುವಂಥದ್ದು, ಜೊತೆಗೆ ದೊಡ್ಡ ನಾಯಕರು ಹೋಗಿದ್ದಾರೆ ಅಂತದ್ದು. ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಅದೇ ಅಷ್ಟು ಸ್ವಾಗತ ಮಾಡಿದ್ರು. ಈಗ ಪಕ್ಷಕ್ಕೆ ಬಿಟ್ಟು ಹೋಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮುಜುಗರ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಮುಖಂಡರುಗಳು ಜಗದೀಶ್ ಶೆಟ್ಟರ್ ವಿರುದ್ಧ ಆಯ್ದಿರುವಂಥದ್ದು. ಅಂದರೆ ಎಲ್ಲೋ ಪಕ್ಷ ಸೋತಿದ್ರು ಕೂಡ MLC ಮಾಡಲಾಗಿತ್ತು, ಆದರೆ ಯಾಕೆ ಬಿಟ್ಟು ಹೋದ್ರು ಅನ್ನೋಂಥ ಪ್ರಶ್ನೆ ಅವರನ್ನೇ ಕೇಳಬೇಕು ಅಂತ. ಈಗ ಖುದ್ದು ಜಗದೀಶ್ ಶೆಟ್ಟರ್ ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ಯಾಕೆ ಪಕ್ಷ ಬಿಟ್ಟು ಬಂದರು ಅನ್ನೋಂಥದ್ದು ಸಹಜವಾಗಿ ಕಾಂಗ್ರೆಸ್ಗೆ ಹೋದ 9 ತಿಂಗಳಲ್ಲಿ ಕೂಡ ಮತ್ತೆ ಮರಳಿ ಬಂದಿರೋದೇನಿದೆ ಅದು ಸಮರ್ಪಕವಾಗಿ ಒಂದು ರೀತಿಯಲ್ಲಿ ಏನು ಜನತೆಗೆ ಒಂದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಅವ್ರು ಏನು ಉತ್ತರ ಕೊಟ್ಟರು ಕೂಡ ಅನ್ನೋಂಥದ್ದು ಕೂಡ ಅವರಲ್ಲೂ ಕೂಡ ಗೊಂದಲ ಇರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಕೂಡ ಅಲ್ಲಿ ಪಟಾಕಿ ಸಿಡಿಸಿರುವಂಥದ್ದು. ಅಂದರೆ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಹೋದ ಇನ್ನೆಲ್ಲ ಪ್ಯಾಚ್ ಅಪ್ ಮಾಡೋಕ್ಕೋಸ್ಕರ ಒಂದು ಬೇರೆ ರೀತಿಯ ಅರ್ಥಗಳ ಒಂದು ರೀತಿಯಲ್ಲಿ ಏನು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.